ಈ ಇಲ್ಯುಮಿನಾಟಿ ಸೀಕ್ರೆಟ್ ಸೊಸೈಟಿ ಇದೀಗಲ್ಲ 6 ವರ್ಷದ ಮುಂಚೆನೆ ಸ್ಟಾರ್ಟ್ ಆಯ್ತು. ಆಗ ಅದನ್ನ ಆಚೆ ತಕೊಂಡ್ಬಂದವರು ಕಾಣ್ದಂಗೆ ಹೋಗ್ಬಿಟ್ರು. ಅದನ್ನ ಹೇಳಿದ್ರೆ ನಮ್ಮಂತವ್ರು ಯಾರು ಇಲ್ಲ, ಯಾರಿಗೂ ಯಾಕೆ ನಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿದ್ರು ಕೂಡ ಯಾರು ನಂಬ್ತಾ ಇರ್ಲಿಲ್ಲ. ಬಟ್ ಈಗ ಇಡೀ ಪ್ರಪಂಚನೇ ಅದ್ರ ಬಗ್ಗೆ ಮಾತಾಡ್ತಿದೆ. ನಿಜವಾಗ್ಲೂ ಏನಿದು ಈ ಐಲ್ಯಾಂಡ್, ಏನು ಆ ಮಕ್ಳುಗಳನ್ನ ಏನ್ ಮಾಡ್ತಾ ಇದ್ಕೆ, ಏನ್ ಮಿಕ್ಸ್ ಮಾಡಿದ್ರು, ಇದನ್ನೆಲ್ಲ ಯಾರು ಕಂಟ್ರೋಲ್ ಮಾಡಿದ್ರು? ನಿಜವಾಗ್ಲೂ ಮನುಷ್ಯನ ತಿಂತಾ ಇದ್ರ, ರಕ್ತನ ಕುಡಿತಾ ಇದ್ರ, ಮಕ್ಳನ್ನ ನರಬಲಿ ಕೊಡ್ತಾ ಇದ್ರ? ಮೈಕಲ್ ಜಾಕ್ಸನ್ ಡೆತ್ ಇದಕ್ಕೂ ಏನ್ ಸಂಬಂಧ? ಕೊರೋನಾ ವೈರಸ್ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ ಒಂದು ಟೆಸ್ಟ್ ಅದನ್ನ ಪ್ರಿಡಿಕ್ಟ್ ಮಾಡ್ತಿದಾರ ಅಥವಾ ಪ್ರಿಡಿಕ್ಷನ್ ಹೇಳಿ ಮಾಡ್ತಿದಾರ? ಅನಿಲ್ ಅಂಬಾನಿ, ರಾಹುಲ್ ಗಾಂಧಿ ಅವರ ಹೆಸರುಗಳು ಬರ್ತವೆ. ಈ ತರ ಇಷ್ಟೇ ಒಟ್ಟಿಗೆ ಕೇಳಿದ್ರೆ ಇದಕ್ಕೆ ನಿಜವಾದ ಏನು, ಇದನ್ನ ಅವ್ರೇನೋ ತಪ್ಪಿಸ್ಕೊಳ್ಳೋದು ಮಾಡ್ತಿದಾರ? ಅದ್ರ ಬಟ್ ಈಗ ಅವರೇ ಏನಕ್ಕೆ ರಿಲೀಸ್ ಮಾಡಿ ಇದೆಲ್ಲ ನೋಡೋಣ ಬನ್ನಿ. ಹಲೋ, ಎಫ್ಸಿನ್ ಫೈಲ್ಸ್. ಈ ಮಕ್ಕಳನ್ನ ತಿನ್ನೋದು ಮತ್ತೆ ಈ ಚಿಕ್ಕ ಮಕ್ಕಳನ್ನ ತಗೊಂಡೋಗಿ ಆ ಥರ ಎಲ್ಲ ಮಾಡ್ತಿರೋದು ಜಸ್ಟ್ ಒಂದು ಲೈಕ್ ಯೂಟ್ಯೂಬ್ ವಿಡಿಯೋಗೆ ತಮ್ಮನೇಲಿ ಇರೋ ಥರ. ಅದು ಬಿಟ್ಟು ಎಫ್ಸಿನ್ ಫೈಲ್ಸ್ ಒಳಗೆ ನೋಡೋಕೆ ಹೋದ್ರೆ ಇನ್ನೂ ಎಷ್ಟೊಂದು ವಿಷಯಗಳಿದಾವೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಮತ್ತು ಎಷ್ಟೊಂದು ನಂಬಕ್ಕೆ ಆಗದಿರೋಂಥ ವಿಷಯಗಳಿದಾವೆ ಎಫ್ಸಿನ್ ಫೈಲ್ಸ್ ಒಳಗಡೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಮೇನ್ ರೀಸನ್ ನಮ್ಮ ಮಕ್ಕಳನ್ನ ತಗೊಂಡು ಹೋಗಿದ್ದು, ಚಿಕ್ಕ ಮಕ್ಕಳನ್ನ ಭಯಪಡಿಸಿದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ರಿಲೀಸ್ ಆದಮೇಲೆ ಆ ರಕ್ತನ ಕುಡಿದ್ರೆ ಅವರು ತುಂಬ ಹೆಂಗಾಗಿರ್ತಾರೆ ಅಂತ ಅವ್ರನ್ನ ತುಂಬಾನೇ ಭಯಪಡಿಸಿ ಆ ರಕ್ತನ ಕುಡಿತಾ ಇದ್ರು. ಈ ಇಮೇಜ್ ಏನು ನೋಡ್ತಿದ್ದೀರಲ್ಲ, ಅದ್ರ ಹತ್ರ ಚಿಕ್ಕ ಮಕ್ಕಳನ್ನ ಬಲಿ ಕೊಟ್ರೆ ಅವರ ಕೋರಿಕೆಗಳು ತೀರಿರ್ತವೆ, ಡಿಸೈರ್ಸ್ಗಳು ನೆರವೇರ್ತವೆ ಅಂತ ಎಷ್ಟೋ ಜನ ಮಕ್ಕಳನ್ನ ಅಲ್ಲಿ ಬಲಿ ಕೊಟ್ಟಿರ್ತಾರೆ, ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಇದರಲ್ಲಿ ಎಷ್ಟೋ ಜನ ಬಿಲಿಯನಿಯರ್ಸು, ಆ್ಯಕ್ಟರ್ಸು, ದೊಡ್ಡ ವ್ಯಕ್ತಿಗಳಿರ್ತಾರೆ. ಎಲನ್ ಮಸ್ಕ್, ಬಿಲ್ ಗೇಟ್ಸು, ರಾಕ್, ಈ ಥರ ಎಷ್ಟೋ ಜನ ಈ ಥರ ಮಾಡ್ತಾರೆ. ಕೆಲವು ಜನ ಅಂತೂ ಇದನ್ನ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲೇ ಹೇಳ್ತಾರೆ. ಆ ಟೈಮಲ್ಲಿ ನಾವು ಅದನ್ನ ಜೋಕ್ ಅನ್ಕೋತಾ ಇದ್ವಿ. How old are you? 12. Oh, okay. Only to 10. Okay, that's good. That's good. Children and pineapple. Children and pineapple. ಅವರು ಇಂಟರ್ವ್ಯೂಗಳಲ್ಲಿ ನಾನು ಮಕ್ಕಳನ್ನ ತಿಂತೀನಿ ಅಂದ್ರು ಕೂಡ ಅದನ್ನ ನಾವು ಜೋಕ್ ಆಗ್ತಾ ಹೋಗ್ತಾ ಇದ್ವಿ. To be aware that we are affecting our own evolution by everything that we do. The babies we eat, the food we eat, the wars we fight, the babies we eat. ಅವರು ಜೋಕ್ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ವಿ, ಬಟ್ ಅವರು ನಿಜಾನೇ ಹೇಳ್ತಾ ಇದ್ರು. ಬಟ್ ಅದನ್ನ ನಂಬೋಕೆ ನಮ್ಗೆ ಯಾರ ಕೈಯಿಂದನೂ ಸಾಧ್ಯನೇ ಆಗ್ತಿರ್ಲಿಲ್ಲ. ಆ ಸೊಸೈಟಿ ಎಷ್ಟೋ ಜನನ ಕಂಟ್ರೋಲ್ ಮಾಡ್ತಾ ಇದೆ. ಆ ಮಾಂಸಗಳನ್ನ ತಿಂತಾ ಇದ್ರು. 2009 ಒಂದು ಹುಡುಗಿ ಆಚೆಗೆ ಬಂದು ಕ್ರಿಸ್ತಾ ಹೇಳ್ತಾಳೆ, ಇವ್ರು ಯಾರೋ ಮನುಷ್ಯರು ಮಾಂಸ ತಿಂದಿದ್ದಾರೆ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ ಇದನ್ನ, ಆ ಹುಡುಗಿ ಬಗ್ಗೆ. ಆ ಹುಡುಗಿನ ಮೆಂಟಲ್ ಅಂತ ಹೇಳಿ ಆಚೆ ತಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ಆ ಹುಡುಗಿ ಎಲ್ಲೂ ಕಾಣಲೇ ಇಲ್ಲ. ಸಿಂಪ್ಸನ್ಸ್ ಪ್ರಿಡಿಕ್ಷನ್ ಮಾಡಿರೋ ಆಲ್ಮೋಸ್ಟ್ ಎಲ್ಲವೂ ನಡೆದಿದ್ದಾವೆ. ಎಲಿಜಿಬಲ್ ಡೆತ್ ಆಗಿರ್ಬೋದು, ಟ್ರಂಪ್ ಮತ್ತೆ ಗೆಲ್ಲೋದಾಗಿರ್ಬೋದು, ಕೋವಿಡ್ ಆಗಿರ್ಬೋದು, ಸಣ್ಣದಿಂದ ದೊಡ್ಡ ವಿಷಯಗಳು ಎಕ್ಸಾಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದ್ದಾರೆ. ಅದನ್ನ ನಾವು ಅವರು ಪ್ರಿಡಿಕ್ಟ್ ಮಾಡೋ ಟೈಮಲ್ಲಿ ನಾವು ಮೀಮ್ಸ್ ಅಲ್ಲಿ, ರೀಲ್ಸ್ ಅಲ್ಲಿ ನೋಡ್ತಾ ಇದ್ವಿ. ಅದು ಒಂದು ಪ್ರಿಡಿಕ್ಷನ್ ಅಂತ. ಅವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ, ಈ ಮುಂದೆ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಅದು ಹೆಂಗ್ ಪ್ರಿಡಿಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಅಲ್ಲಿ ಆದ್ರೆ ಅವರು ಪ್ರಿಡಿಕ್ಟ್ ಮಾಡ್ತಾ ಇರಲಿಲ್ಲ. ಬದಲಾಗಿ ಅವ್ರು ಏನ್ ನಡೆಯುತ್ತೋ ಅದನ್ನ ಮುಂಚೆನೆ ಹೇಳ್ತಾ ಇದ್ರು, ಈಗ ನಡೆಯುತ್ತೆ ಅಂತ. ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಏನ್ ಆಗಕ್ ಹೋಗ್ತಿದೆ ಅಂತ, ಏನ್ ಇದೆಲ್ಲ ಒಂದು ಪ್ಲಾನ್ ಮಾಡಾಗ್ತಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅವರು ಪ್ರಿಡಿಕ್ಟ್ ಮಾಡಿದ್ದಲ್ಲ, ಅವ್ರು ಮುಂಚೆನೆ ಹೇಳ್ತಾ ಇದ್ರು ಅದು ಏನಾಗುತ್ತೆ ಅಲ್ಲಿ ಅಂತ. ಅದ್ರ ಹಿಂದೆ ಇರೋದು ಈ ಸೀಕ್ರೆಟ್ ಸೊಸೈಟಿ. ಅವರು ಎಲ್ಲಾನು ಪ್ಲಾನ್ ಮಾಡಿ ಹೇಳೇ ಮಾಡಿದ್ರು. ಅಂಡ್ ಅವರೆಲ್ಲಾ ಪ್ಲಾನ್ಗೂ ಕಾರ್ಟೂನ್ಸ್ನ ಇಟ್ಕೊಂಡು ಆಟ ಆಡಿದ್ರು. ಟಾಮ್ ಅಂಡ್ ಜೆರಿ, ಸ್ಪಾಂಜು, ಸಿಂಪ್ಸನ್ಸ್, ಈ ತರ ಎಷ್ಟೊಂದು ಡಿಸೈನ್ ಮಾಡ್ಕೊಂಡ್ರು. ಕೊರೋನಾ ವೈರಸ್ಗೆ ನಾವು ಚೈನಾನೇ ಕಾರಣ ಅಂತ ಅನ್ಕೊಂಡ್ವಿ. ಆದ್ರೆ ಇದರಿಂದ ಇರೋದು ಬಿಲ್ ಗೇಟ್ಸ್ ಅಂಡ್ ಎಪ್ಸ್ಟೀನ್. ಅವ್ರು ದುಡ್ಡು ಮಾಡ್ಕೊಳ್ಳೋಕೆ ಅವರೇ ಒಂದು ವೈರಸ್ನ ಹುಟ್ಟಿಸಿ ಅವ್ರ ಅದಕ್ಕೆ ವ್ಯಾಕ್ಸಿನ್ ಕೊಟ್ಟು ಅದು ಮಾರಿ ದುಡ್ಡು ಮಾಡ್ಕೊಂಡ್ರು. ಅಂಡ್ ಅವ್ರ ಫ್ಯಾಮಿಲಿಗೆ ಮಾತ್ರ ಆ ವ್ಯಾಕ್ಸಿನ್ಸ್ನ ಹಾಕ್ಸ್ಲಿಲ್ಲ. ಇದ್ರ ಬಗ್ಗೆ ಕೋವಿಡ್ ಬರೋಕ್ಕೂ ಮುಂಚೆನೆ ಒಬ್ರು ಆ ಕೋವಿಡ್ ಬಗ್ಗೆ ಮಾತಾಡ್ತಾರೆ. They will induce a pandemic. You're going to get the flu. Everybody around us is going to get the flu. Then the United States government, based on their statements that they've already made, will say, oh my, we have a pandemic. What that means is a holocaust, a genocidal holocaust. Men and women will sicken and die, and those who survive will be infertile. ಅಂಡ್ ರೀಸೆಂಟ್ ಆಗಿ ವರ್ಲ್ಡ್ ಎಕನಾಮಿಕ್ ಫಾರಿನ್ ವಾರು, ಕೋವಿಡ್-19 ಒಂದು ಟೆಸ್ಟ್ ಸೊಸೈಟಿ ಮೇಲೆ. ಅವ್ರು ನಮ್ಮ ಮಾತನ್ನ ಕೇಳಲ್ಲ, ನಾವು ಅವ್ರನ್ನ ಕಂಟ್ರೋಲ್ ಮಾಡ್ಬೋದಾ ಮಾಡಲ್ವಾ ಅಂತ ಒಂದು ಟೆಸ್ಟ್ ಅಂತ. ಬಿಟ್ಕಾಯಿನ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಿಟ್ಕಾಯಿನ್ಸ್ ಇರೋದು ಒಬ್ಬನ ಹತ್ರ.
ಅವನೇ ಸತೋಶಿ ನಕೊಮೋಟೋ ಅಂಡ್ ಅದು ಬೇರೆ ಯಾರು ಅಲ್ಲ, ಎಪ್ಸ್ಟೀನ್. ಆ ಕರೆನ್ಸಿನ ಕ್ರಿಯೇಟ್ ಮಾಡಿದ್ದೆ ಎಪ್ಸ್ಟೀನ್ ಅಂಡ್ ಇದ್ರ ಬಗ್ಗೆ ಒಬ್ಬ ಮುಂಚೆನೆ ಕೂಡ ಹೇಳಿರ್ತಾನೆ. And the real founder of Bitcoin comes out, it is my humble opinion, and there's nothing humble about me, Bitcoin will go to fucking zero. One day. ಈಗ ಹೇಳಕ್ ಹೋಗೋದು ಒಂದು ಕಾನ್ಸ್ಪಿರೆನ್ಸಿ ಥಿಯರಿ. ಈ ಫೈಲ್ ಅವ್ರಿಗೆ 2019 ಸಿಕ್ತು, ಬಟ್ ಇವಾಗ ಏನಕ್ಕೆ ಅದನ್ನ ರಿಲೀಸ್ ಮಾಡಿದ್ರು ಅನ್ನೋದು ಎಲ್ಲಾರ್ಗು ಕ್ವಶನ್ ಬಂದಿರೋದು. ಗ್ಲೋಬಲ್ ಪವರ್ ಯಾವಾಗ ಶಿಫ್ಟ್ ಆಗುತ್ತೋ, ಲೈಕ್ ಈಗ ಇಂಡಿಯಾ ಅಂಡ್ ಚೈನಾ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ, ಯಾವಾಗ ಇಂಡಿಯಾ ಗ್ರೋ ಆಗೋ ತರ ಕಾಣುತ್ತೋ ಅಂತ ಟೈಮಲ್ಲಿ ಈ ತರ ಒಂದು ಲೈಕ್ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಲೀಡರ್ಸ್ಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಬೇಕಾಗಿರೋರಿಗೆ ಸಪೋರ್ಟ್ ಮಾಡೋ ತರ ಮಾಡ್ತಾರೆ. ಇನ್ನೊಂದು US-ಗೆ $38 trillion ಆ ಸಾಲ ಇತ್ತು. ಆ ಸಾಲನ ತೀರ್ಸೋಕೆ ಅವರು ಬೇಕು ಅಂತಾನೆ ಗೌರ್ನಮೆಂಟಿನ ಬಿಟ್ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡಿಸಿ ಅದ್ರ ವ್ಯಾಲ್ಯೂನ ಜಾಸ್ತಿ ಮಾಡಿ ಅವ್ರ ಲಾಭಗಳೆಲ್ಲನೂ ಮಾಡಿಕೊಂಡು ಈಗ ಕರೆಕ್ಟಾಗಿ ಮಾರೋ ಟೈಮಲ್ಲಿ ಈ ಫೈಲ್ಸ್ನ ರಿಲೀಸ್ ಮಾಡ್ಬಿಡ್ತಾರೆ. ಸೊ ಆ ಎಲ್ಲವೂ ಕ್ರ್ಯಾಶ್ ಆಗ್ತವೆ. ಆ ಟೈಮ್ಗೆ ಇವ್ರು ಆರಾಮಾಗಿ ಆಚೆ ಬಂದ್ಬಿಡ್ತಾರೆ. ಜಸ್ಟ್ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದೇ ಫೈಲ್ಸ್ ಅಲ್ಲಿ ಅವರೇ ಇದ್ರೂ ಕೂಡ ಆ ನಿಜ ಸತ್ಯ ಎಲ್ಲ ಆಚೆ ಬೀಳುತ್ತು ಅಂತ ಗೊತ್ತಿದ್ರು ಕೂಡ ಆ ಫೈಲ್ಸ್ಗಳನ್ನ ರಿಲೀಸ್ ಮಾಡಿದ್ರು ಅಂದ್ರೆ ಅವರು ಎಷ್ಟು ದೊಡ್ಡದಾಗಿ ಇನ್ನೂ ಪ್ಲಾನ್ ಮಾಡ್ತಿರ್ಬೋದು, ಅಥವಾ ಇದಕ್ಕಿಂತ ದರಿದ್ರವಾಗಿರೋಂಥದ್ದು ಇನ್ನು ಏನು ಬರ್ಬೋದು ಆಚೆ, ಅದನ್ನ ಕವರ್ ಮಾಡೋದಕ್ಕೆ ಇದನ್ನ ರಿಲೀಸ್ ಮಾಡಿರ್ಬೋದು. ಈಗ ಈ ಫೈಲ್ಸಲ್ಲಿ ಮೆನ್ಷನ್ ಆಗದೆ ಇರೋವಂಥದ್ದು, ಬಟ್ ಈ ಡಾಟ್ಸ್ ಎಲ್ಲಾನು ಕನೆಕ್ಟ್ ಮಾಡಿದ್ರೆ ಈ ಥರ ಆಗಿರುವಂಥ ಒಂದು ಚಾನ್ಸಸ್ಗಳು ಇದೆ ಅಂತ ಹೇಳ್ಬೋದು. ಇನ್ನು ಆ ಮಕ್ಕಳನ್ನ ಕಟ್ ಮಾಡ್ತಿದ್ರಲ್ಲ, ಆ ಮಾಂಸಗಳನ್ನ ನೀವು ಕೂಡ ಮಕ್ಳುಗಳನ್ನ ತಿಂದಿರ್ಬೋದು. ಆ ಡಾಟ್ಸ್ಗಳೆಲ್ಲಾನು ಕನೆಕ್ಟ್ ಮಾಡಿ ಈ ತರ ಆಗುವಂತ ಚಾನ್ಸಸ್ ತುಂಬಾನೇ ಇದಾವೆ. ಅಲ್ಲಿ ನರಬಲಿ ಕೊಟ್ಟಿರೋಂತ ಎಲ್ಲಾ ಮಕ್ಳುಗಳನ್ನ ಮಾಂಸಗಳನ್ನ ಇವರು ಹೊರಗಡೆ ತಗೊಂಡ್ಬಂದು ಮೀಟ್ಗೆ ಮಿಕ್ಸ್ ಮಾಡ್ತಿದ್ರಂತೆ. We take the children of our enemy, which is the white race, and we bring them to the basements in the synagogues, where we drain the blood and watch them die there. We mix it with the Passover bread, and so we eat the blood of our enemies. And the body, we give them to the slaughterhouses, and those are pounds and pounds and pounds of meat that we grind up in the sausage and the hamburger, and that's why we made those the most popular things, sausage for breakfast and hamburger for lunch. ಕೆಲವರು ಅಂತೂ ಅವ್ರು ತಿಂತಿರೋ ಫುಡ್ ಅಲ್ಲಿ ಹಲ್ಲುಗಳು ಸಿಕ್ತು ಅಂತ ತೋರಿಸಿರುವಂಥ ವಿಡಿಯೋಸ್ಗಳು ನಮ್ಮ ಹತ್ರ ಇದಾವೆ. ಎಲ್ಲ ಹಾಳಾಗೋಯ್ತಪ್ಪ ಅಂದರೆ ಈ ವ್ಯಕ್ತಿನ 2020 ಸತ್ತೋಗಿದ್ರು ಇನ್ನೂ ಕೂಡ ಒಂದು ರೋಬೋಟ್ನ ಇಟ್ಟು ಅವನ್ನ ರೀಪ್ಲೇಸ್ ಮಾಡಿ ಬದುಕಿದ್ದಾನೆ ಅಂತಾನೆ ನಂಬಿಸ್ತಿದ್ದಾರೆ ಅಂತ. ಒಂದು ಪಬ್ಲಿಕ್ ಥಿಯರಿನ ಅಥವಾ ರಿಯಾಲಿಟಿನ ಏನ್ ಅರ್ಥನೇ ಆಗ್ತಿಲ್ಲ. ಈ ಇಲ್ಯುಮಿನಾಟಿ ಸೊಸೈಟಿನ ಕಂಟ್ರೋಲ್ ಮಾಡೋದು ನಿಜವಾಗ್ಲೂ ಮನುಷ್ಯರೇ ಅಲ್ಲ ಅಂತ ಹೇಳ್ತಾರೆ. ಈ ಸ್ಟೀಮ್ ಅನ್ನೋನು ಒಬ್ಬ ಮ್ಯಾನೇಜರ್ ಅಷ್ಟೇ. ಅವನು ಕಂಪ್ಲೀಟ್ ಲೈಫ್ನ ಒಂದು ಡಾಕ್ಯುಮೆಂಟ್ರಿ ತರ ಮಾಡ್ಬಿಟ್ಟಿದ್ದ, ವಿಡಿಯೋ ಮಾಡ್ಕೊಂಡು ಏನಾರ ಆದ್ರೆ ಒಂದು ಪ್ರೂಫ್ ತರ ಇರ್ಲಿ ಅಂತ. ಅವನ ಮೇಲೆ ಇನ್ನೊಬ್ರು ಯಾರಿದ್ದಾರೆ, ಅವರೆಲ್ಲರನ್ನೂ ಕಂಟ್ರೋಲ್ ಮಾಡ್ತಿರೋದು ಮನುಷ್ಯರೇ ಅಲ್ಲ ಅಂತ ಒಂದು ಥಿಯರಿ ಇದೆ. ಒಂದು ಏಲಿಯನ್ ಅನ್ನೋ ತರ ಒಂದು ಥಿಯರಿ, ಅದು ಒಂದು ಕಾರ್ಟನ್ ಅಲ್ಲಿ ಕೂಡ ಆಚೆ ಬರುತ್ತೆ. ಆ್ಯಂಡ್ ಪಬ್ಲಿಕಲ್ಲಿ ಒಂದು ಸುಮಾರು ಇವೆಂಟ್ಸ್ಗಳಲ್ಲಿ ಅವ್ರ ವಾಯ್ಸ್ಗಳು ಚೇಂಜ್ ಆಗೋದು, ಅವ್ರ ಕಣ್ಗಳು ಚೇಂಜ್ ಆಗುವಂಥದ್ದು, ಅವ್ರ ಸ್ಕಿನ್ ಮೇಲೆ ಲೇಯರ್ ಬರೋದು, ಆಚೆ ಬರೋದು, ಈ ಥರ ಎಷ್ಟೊಂದು ವಿಷಯಗಳು ಆಚೆ ಬಂದಿದ್ದಾವೆ. ಆ್ಯಂಡ್ ಇದನ್ನ ನಂಬೋದಕ್ಕೂ ಸಾಧ್ಯ ಆಗ್ತಿಲ್ಲ. ಬಟ್ ಅದು ನಿಜನ ಸುಳ್ಳು ಅನ್ನೋದಕ್ಕೂ ಯಾವುದೇ ಎವಿಡೆನ್ಸ್. ಇವ್ರುಗಳು ನಮ್ಮ ಮಧ್ಯದಲ್ಲೇ ಇರ್ಬೋದು, ನಮ್ಮ ಸುತ್ತಾನೆ ಇರ್ಬೋದು, ಇಂಡಿಯಾಲೂ ಇರ್ಬೋದು. ವೆರಿ ಡೇಂಜರಸ್. ಇದೆಲ್ಲಾನು ಈಗಲ್ಲ, ಆಲ್ಮೋಸ್ಟ್ 6 years ಬ್ಯಾಕ್ ಇವೆಲ್ಲ ನಡೆದಿದ್ದಾವೆ. ಆಗ ಹೇಳಿದ್ರೆ ಯಾರು ನಂಬ್ತಾ ಇರ್ಲಿಲ್ಲ. ನಮ್ಗಾದ್ರೆ ಈ 6 years ಇದೆಲ್ಲ ನಡೀತಾ ಇದೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತದೆ. ಇನ್ನು ನಾನು ಲಾಸ್ಟ್ ವಿಡಿಯೋಲಿ ಕೂಡ ಹೇಳಿದ್ದೆ, ಈ ಒಂದು ಎಸ್ಟೀಮ್ ಫೈಲ್ಸ್ ಮೈಕಲ್ ಜಾಕ್ಸನ್ ಹೆಸರು ಅಂತೂ ಭಯಂಕರವಾಗಿ ಓಡಾಡ್ತಿದೆ ಆಚೆ ಕಡೆ. ಆ ಸೊಸೈಟಿಯವರು ಇವ್ರನ್ನ ಕೂಡ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಅವ್ರ ಕ್ರೇಜ್ ಆ ತರದ್ದು, ಇಡೀ ಮ್ಯೂಸಿಕ್ ಇಂಡಸ್ಟ್ರಿನೇ ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ಅವರಲ್ಲಿತ್ತು ಆ ಟೈಮಲ್ಲಿ. ಆದ್ರೆ ಅವ್ರು ಮಾತ್ರ ಅವ್ರ ಕೈಗೆ ಸಿಗ್ಲಿಲ್ಲ, ಅವ್ರ ಹತ್ರ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದನ್ನ ಎಲ್ಲಾನು ಅವ್ರು ಆಚೆ ಹಾಕೋದಕ್ಕೋಸ್ಕರ ಒಂದು ಸಾಂಗ್ನೇ ಮಾಡಕ್ ಹೊರಟು. ಆ ಟೈಮಲ್ಲಿ ಗೌರ್ನಮೆಂಟ್ ಏನಿತ್ತಲ್ಲ, ಆ ಗೌರ್ನಮೆಂಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿರಲ್ಲ, ನಮ್ಗೆ ಯಾವ ಸೆಕ್ಯೂರಿಟಿನೂ ಕೊಡಲ್ಲ, ಯಾವ್ದನ್ನು ಕೊಡಲ್ಲ ಅಂತ ಹೇಳ್ತು. ಬಟ್ ಆ ಟೈಮಲ್ಲಿ ಅವ್ರ ಟೀಮ್ ಜೊತೆ ಹೋದಾಗ ಅಲ್ಲಿ ಲೋಕಲ್ಸ್ ಕೂಡ ಅವ್ರ ಫ್ಯಾನ್ ಆಗಿದ್ರಿಂದ ಆ ಲೋಕಲ್ಸ್ ರೌಡಿಗಳು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಸಾಂಗ್ ಶೂಟ್ನ ಮಾಡಿಸಿರ್ತಾರೆ.
ಸೊ ಅದೆಲ್ಲ ಆದಮೇಲೆ ಅವ್ರನ್ನ ಎಷ್ಟೊಂದು ಕೇಸ್ಗಳಲ್ಲಿ ಸಿಕ್ಕಾಕ್ಸಿದ್ರು. ಲೈಕ್ ಡ್ರಗ್ಸ್ ಬಗ್ಗೆ ಅವ್ರಿಗೆ ಇದಾಕಿದ್ರು, ಅಬ್ಯೂಸ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಒಂದಷ್ಟು ಕೇಸ್ಗಳನ್ನ ಹಾಕಿದ್ರು, ಫೇಕ್ ಕೇಸಸ್ಗಳನ್ನ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿಸಿರ್ತಾರೆ. ಅವ್ರು ಸಾಯೋಕ್ಕೂ ಮುಂಚೆ ಕೂಡ ಅವ್ರದ್ದು ಒಂದು ಫೋನ್ ಕಾಲ್ ರೆಕಾರ್ಡಿಂಗ್ ಸಿಗುತ್ತೆ. I don't understand. What do you mean? Stop to it. Talk about it. Over the phone. I don't know what's going to happen, but I just feel my soul is getting cheap. It could save me. It could free me. It's the overdosing of drugs. ಅದೆಲ್ಲ ಆದಮೇಲೆ ಅವ್ರು ಡೆತ್ನ ಫೇಕ್ ಮಾಡಿದ್ದಾರೆ ಅಂತಲೂ ಒಂದಷ್ಟು ಪಬ್ಲಿಕ್ ತೋರಿಸಿದ್ದಾವೆ. ಆ್ಯಂಡ್ ಅದು ನಿಜಾನ ಸುಳ್ಳು ಅನ್ನೋದಕ್ಕೆ ಯಾವುದೇ ರೀತಿ ಪ್ರೂಫ್ಸ್ಗಳಿಲ್ಲ. ನಾವು ಯೂಸ್ ಮಾಡ್ತೀವಿ ಎಷ್ಟೊಂದು ದೊಡ್ಡ ಪ್ರಾಡಕ್ಟ್ ಇಂಡೈರೆಕ್ಟ್ ಇಲ್ಯುಮಿನಾಟಿ ಸೊಸೈಟಿ ಅವ್ರದ್ದೆ. ಲೈಕ್ ಈ ಡೆವಿಲ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಲೈಕ್ ಫೇಸ್ಬುಕ್ಕಲ್ಲಿ ಲೈವ್ ಸ್ಟೋರ್ ಆಗಲಿ ಈ ಥರ ಎಷ್ಟೊಂದು ಕಡೆ ಅವ್ರದ್ದು ಸಿಂಬಲ್ಸ್ಗಳನ್ನ ಮೀನಿಂಗ್ಸ್ಗಳನ್ನ ಜೂಮ್ ಮಾಡಿದ್ರೆ ಒಂದು ಅರ್ಥ ಆಗುತ್ತೆ ಅದು ಅವ್ರದ್ದೇ ಅಂತ. ಆ್ಯಂಡ್ ಅಷ್ಟೇ ಅಲ್ಲದೆ ಇಷ್ಟಿಲ್ಲಿ ಕೆಲವೊಂದಷ್ಟು ಫೇಸ್ಗಳನ್ನ ಮತ್ತು ಈಗಿರೋಂಥ ಆ್ಯಕ್ಟರ್ಸ್ದು ಫೇಸ್ಗಳನ್ನ ಮ್ಯಾಚ್ ಮಾಡಿದ್ರೆ ಎಕ್ಸಾಕ್ಟಾಗಿ ಕ್ಲೋನ್ ಮಾಡೋ ಥರ ಮ್ಯಾಚ್ ಆಗ್ತಾ ಇದ್ದಾವೆ. ಆ್ಯಂಡ್ ಅವರು ಎಷ್ಟು ವರ್ಷದಿಂದ ಬದುಕಿರ್ಬೋದು, ಅವ್ರೇನಾದ್ರು ಕ್ಲೋನ್ ಮಾಡಿದಾರ ಅಥವಾ ಅವ್ರೇನಾದ್ರು ಆಗಿಂದನೂ ರಕ್ತ ಕುಡ್ಕೊಂಡು ಬದುಕಿದಾರ ಅನ್ನೋದು ಒಂದಷ್ಟು ಕಾನ್ಸ್ಪಿರಸಿ ಥಿಯರೀಸು. ಆ್ಯಂಡ್ ಕೆಲವೊಂದು ಜನ ಒಪ್ಕೊಂಡಿದ್ದಾರೆ ನಾವು ರಕ್ತನ ಕುಡ್ದು ಅಂಧವಾಗಿರ್ತೀವಿ ಅಂತ. ಕೆಲವು ಸೆಲೆಬ್ರಿಟೀಸು ಆ ಇಲ್ಯುಮಿನಾಟಿಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಆಚೆ ಬಂದು ಅವನೊಬ್ಬ ಮೆಂಬರ್ ಅಂತ ಹೇಳ್ದೇನೆ ನಾವು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೀವಿ ಅಂತ ಒಂದು ವಿಡಿಯೋ ಫುಟೇಜ್ ಕೂಡ ಆಚೆ ಬಂದಿದೆ. My name is Montague William III, and what I will tell you may well sound absurd, but the less you believe it, the better for me. ಇಲ್ಲಿ ಈ ಥರ ಫೈಲ್ಸ್ಗಳಿಗೆ ಮೋದಿ ಅವ್ರ ಹೆಸರು ಹೆಂಗೆ ಬರುತ್ತೆ ಅನ್ನೋದು ಒಂದು ಡೌಟ್. ಅಲ್ಲಿ ಏನಿದೆ ಅಂದರೆ 2014 ಎಲೆಕ್ಷನ್ಸ್ ಟೈಮಲ್ಲಿ ಅವರ ಮಧ್ಯೆ ಒಂದು ನಡೆದಿರೋಂಥ ಕಾನ್ವರ್ಸೇಷನ್ ಇದು. ಮೋದಿ ಅವರು ಈಸ್ ರೆಡಿ ಟು ಟೇಕ್ ಸಮ್ ಅನ್ಪಾಪ್ಯುಲರ್ ಆ್ಯಕ್ಷನ್ಸ್. ಅಂದರೆ ಯಾರು ಯೋಚನೆ ಮಾಡಿದಂಥ ಒಂದಷ್ಟು ಆ್ಯಕ್ಷನ್ಸ್ಗಳನ್ನ ತಗೋತಿದ್ದಾರೆ ಮೋದಿ ಟು ಇಂಪ್ರೂವ್ ನೇಷನ್ಸ್ ಎಕಾನಮಿ ಆ್ಯಂಡ್ ಫಿಸಿಕಲ್ ಹೆಲ್ತ್. ಅಂದರೆ ದೇಶ ಬಗ್ಗೆ ಒಂದಷ್ಟು ಡಿಸಿಷನ್ನ ತಗೋಬೇಕು ಅಂತ ಒಂದು ಮೀನಿಂಗ್. ಇನ್ನೊಂದು ಕಡೆ ಚೈನಾ ಮತ್ತು ಇಂಡಿಯಾ ಕಾನ್ಫ್ಲಿಕ್ಟ್ ಟೈಮಲ್ಲಿ ಬಂದಿರೋಂಥ ಒಂದು ಲೈನು. ಆ್ಯಂಡ್ ಮೇಯ್ನ್ ಆಗಿ ಹಾಡಿದ್ರು, ಡ್ಯಾನ್ಸ್ ಆಡಿದ್ರು, ಸಿಂಗ್ ಮಾಡಿದ್ರು ಅನ್ನೋ ಒಂದು ಲೈನ್ ಇದೆ ಅಲ್ವಾ. ಆ ರಿಯಾಲಿಟಿ ಏನಂದರೆ ಅದು ಒಂದು ಕೋಡ್ ವರ್ಡ್. ಅವರು ತುಂಬ ಕೋಡ್ ವರ್ಡ್ಸ್ಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ರು. ಪಿಜ್ಜಾ ಅಂದರೆ ಗರ್ಲ್ ಅಂತ, ಹಾಟ್ ಡಾಗ್ ಅಂದರೆ ಬಾಯ್ ಅಂತ, ಚೀಸ್ ಅಂದರೆ ಲಿಟಲ್ ಗರ್ಲ್ಸ್ ಅಂತ, ಪಾಸ್ತಾ ಅಂದರೆ ಲಿಟಲ್ ಬಾಯ್ ಅಂತ, ಈ ಥರ ತುಂಬ ಕೋಡ್ ವರ್ಡ್ಸ್ಗಳನ್ನ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಈ ಥರ ಮೀನಿಂಗ್ಗಳನ್ನ ನೋಡೋಕೆ ಹೋದರೆ ಡಿಪ್ಲೊಮ್ಯಾಟಿಕ್ ಆರ್ಗ್ಯುಮೆಂಟ್ಸ್ ಅನ್ನೋ ಥರ ಹೇಳ್ಬೋದು. ಇನ್ನು ಈ ಎಪ್ಸ್ಟೀನ್ ಫೈಲ್ಸಲ್ಲಿ ಅನಿಲ್ ಅಂಬಾನಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ. ಎಪ್ಸ್ಟೀನ್ ಒಂದ್ಸಲಿ ಒಂದು ಹುಡುಗಿನ ಆಫರ್ ಮಾಡಿದ್ರೆ ವಿತಿನ್ ಮಿನಿಟ್ಸಲ್ಲಿ ರೆಸ್ಪಾನ್ಸ್ ಮಾಡಿ ಅರೇಂಜ್ ಮಾಡೋಕ್ಕೆ ಅಂತ. ಮೋಸ್ಟ್ ಶಾಕಿಂಗ್ ಪಾರ್ಟ್ ಏನಂದರೆ ಎಲ್ಲರೂ ಸತ್ತೋದ್ರು ಅಂತ ಅಂದ್ಕೊಂಡ್ರೆ ಎಪ್ಸ್ಟೀನ್ ಇನ್ನೂ ಬದುಕೆ ಇರೋದು. ಈ ಫೈಲ್ಸ್ ರಿಲೀಸ್ ಆಗಬೇಕಾದ್ರೆ ಇಸ್ರೇಲಲ್ಲಿ ಕೆಲವೊಂದಷ್ಟು CCTV ಫೋಟೇಜಸ್ ರಿಲೀಸ್ ಆಗ್ತವೆ. ಅವನ ಥರನೇ ಇರುವಂಥ ಕೆಲವೊಂದಷ್ಟು ಫೋಟೇಜ್ಗಳು ಆಚೆ ಬರ್ತವೆ. ಆ್ಯಂಡ್ ಅವನು ಸತ್ತೋದಾಗ ಅವನ ಡೆಡ್ ಬಾಡಿಗೆ ಆ್ಯಂಡ್ ಅವನ ಒರಿಜಿನಲ್ ಮುಖಕ್ಕೆ ತುಂಬಾ ಡಿಫ್ರೆನ್ಸ್ ಇರುತ್ತಂತೆ. ಅವ್ನ ರೈಟ್ ಟ್ಯಾಟೂಸು, ರೈಟ್ ಹ್ಯಾಂಡ್ಸು, ಅವ್ನ ಮೂಗು, ಈ ಥರ ಎಷ್ಟೊಂದು ಡಿಫ್ರೆನ್ಸ್ಗಳಿತ್ತು ಆ ಡೆಡ್ ಬಾಡಿಲಿ ಅಂತ ಕೆಲವೊಂದಷ್ಟು ಎವಿಡೆನ್ಸ್ ಇದ್ದಾವೆ. ಈ ಥರ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಇನ್ನೂ ಎಷ್ಟೊಂದು ವಿಷಯಗಳಿದ್ದಾವೆ, ಹೇಳ್ತಾ ಹೋದರೆ ಇನ್ನೂ ತುಂಬಾ ಆಗುತ್ತೆ. ನಾವೀಗೇನು ನೋಡ್ತೀವಲ್ಲ ಎಪ್ಸ್ಟೀನ್ ಫೈಲ್ಸಲ್ಲಿ ಅದು ಕೆಲವೊಂದಿಷ್ಟು ವಿಷಯಗಳಷ್ಟೇ, ಆದರೂ ಇನ್ನೂ ತುಂಬ ವಿಷಯಗಳಿದ್ದಾವೆ ಎಪ್ಸ್ಟೀನ್ ಫೈಲ್ಸಲ್ಲಿ. ಮ್ಯಾನುಪ್ಲೇಟ್ ಮಾಡೋದು, ಮನುಷ್ಯನ ಕಂಟ್ರೋಲ್ ಮಾಡೋದು, ಈ ಹೊಸ್ದಾಗಿ ಬಿಲ್ ಗೇಟ್ಸ್ ಅವರು ಪ್ರಾಜೆಕ್ಟ್ಗಳನ್ನ ತಗೊಂಡ್ಬರೋದು, ನಿಜನ ಸುಳ್ಳು ಅಂತ ನಂಬೋದಕ್ಕೆ ಕಷ್ಟ ಆಗುತ್ತೆ. ಇಷ್ಟೊಂದು ವಿಷಯಗಳು ಇನ್ನೂ ಅದರೊಳಗೆ ಎಷ್ಟೊಂದು ವಿಷಯಗಳಿದ್ದಾವೆ. ಇಷ್ಟು ದಿವಸ ಆಚೆ ಬರ್ತಂಥ ಫೈಲ್ಸು ಇವಾಗ ಮಾತ್ರ ಏನಕ್ಕೆ ಆಚೆ ಬಂತು? ಬೇರೆ ಯಾರು ಆ ಫೈಲ್ಸ್ನ ತೊಗೊಬಂದರೆ ಅವರೇ ಸಾಯ್ತಿದ್ದಂಥವ್ರು ಈಗ ಅವರೇ ಏನಕ್ಕೆ ಆ ಫೈಲ್ಸ್ಗಳನ್ನ ಆಚೆ ಬಿಟ್ಟಿದ್ದಾರೆ? ಈ ಥರ ಎಷ್ಟೊಂದು ಕ್ವಶನ್ಸ್ಗಳಿದೆ. ಅಥವಾ ಇದಕ್ಕಿಂತ ದೊಡ್ಡದಾಗಿ ಏನಾರು ಆಗ್ತಿದೆ ಅಥವಾ ಏನು, ಅಥವಾ ಬೇರೆ ಏನಾದ್ರು ಇದಕ್ಕಿಂತ ದೊಡ್ಡದಾಗಿ ಕವರ್ ಮಾಡೋದಕ್ಕಿಂತ ಆಚೆ ಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ಸೊ ಇದರಲ್ಲಿ ಎಷ್ಟೊಂದು ಇನ್ನೂ ಸುಮಾರು ಫೈಲ್ಸ್ಗಳಿದೆ, ಅದರ ಕೆಲವೊಂದಷ್ಟು ಫೈಲ್ಸ್ಗಳನ್ನ ಮಾತ್ರ ಆಚೆ ಬಿಟ್ಟಿದ್ದಾರೆ. ಸೊ ಎಪ್ಸ್ಟೀನ್ ಫೈಲ್ಸ್ನ ಪಾರ್ಟ್ 2 ವಿಡಿಯೋ ಆಗಿತ್ತು. ಪಾರ್ಟ್ 1 ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನಾಗಿತ್ತು ಅಂತ. ಏನಾದ್ರು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ.